ಜಮ್ಮುವಿನ ದೋಡಾದಲ್ಲಿ ಭಯೋತ್ಪಾದಕ ದಾಳಿ ನಡೆದಿದೆ. ಜಮ್ಮುವಿನ ವಿವಿಧ ಭಾಗಗಳಲ್ಲಿ ಉಗ್ರರ ದಾಳಿ ಮತ್ತು ಎನ್ಕೌಂಟರ್ಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಈಗ ಜೂನ್ 9ರಿಂದ ಜಮ್ಮು ಪ್ರದೇಶದಲ್ಲಿ ಭಯೋತ್ಪಾದಕ ದಾಳಿಗಳು ನಡೀತಾನೆ ಇವೆ. ನಮ್ಮ ವೀರ ಯೋಧರು ಮತ್ತೆ ಮತ್ತೆ ಉಗ್ರರ ಗುಂಡಿಗೆ ಬಲಿಯಾಗ್ತಾನೆ ಇದ್ದಾರೆ. ಆದರೆ ಪ್ರಧಾನಿ ಮೋದಿ ಈ ಬಗ್ಗೆ ಯಾಕೆ ಮೌನವಾಗಿದ್ದಾರೆ? ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೇನೆಯ ಕಾರ್ಯತಂತ್ರದಲ್ಲಿನ ಗಂಭೀರ ದೋಷಗಳು ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇವೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ನೀಡೋದಕ್ಕೆ ಯಾಕೆ ರೆಡಿ ಇಲ್ಲ? ಮೋದಿ ಸರ್ಕಾರ ಬಂದು 10 ವರ್ಷಗಳೇ ಕಳೆದ್ರೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಇಲ್ಲವಾಗೋದು ಬಿಡಿ, ಜಾಸ್ತಿನೇ ಆಗ್ತಾ ಇದೆ. ಯಾಕೆ? ಬೇರೆಲ್ಲ ವಿಷಯಗಳ ಬಗ್ಗೆ ಮಾತನಾಡುವಂತಹ ಮೋದಿ ಅವರು ಈ ಬಗ್ಗೆ ಏನನ್ನು ಹೇಳೋದಿಲ್ಲ. ಯಾಕೆ? ಇಡೀ ದೇಶ ಈಗ ಕೇಳ್ತಾ ಇರುವಂತಹ ಈ ಪ್ರಶ್ನೆ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ನಿಮ್ಮ ಧ್ವನಿ ವಾರ್ತಾ ಭಾರತಿಗೆ ನೀವು ಉಚಿತವಾಗಿ ಸುಲಭವಾಗಿ ನೀಡಬಹುದಾದಂತಹ ಬೆಂಬಲ ಇದೆ. ಈಗ ವಿಷಯಕ್ಕೆ ಬರೋಣ. ಇದು ನಿಜಕ್ಕೂ ಬಹಳ ಕಳವಳಕಾರಿ ವಿಷಯ. ಜಮ್ಮುವಿನ ದೋಡಾದಲ್ಲಿ ಮಂಗಳವಾರ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಥಾಪಾ, ನಾಯಕ ಡಿ ರಾಜೇಶ್, ಸಿಪಾಯಿಗಳಾದಂತಹ ಬಿಜಯೇಂದ್ರ ಹಾಗೂ ಅಜಯ್ ಕುಮಾರ್ ಸಿಂಗ್ ಹುತಾತ್ಮರಾಗಿದ್ದಾರೆ. ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಕಾರ್ಯಕ್ರಮದಲ್ಲಿ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಇರಲಿಲ್ಲ. ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಜನರಲ್ ಮನೋಜ್ ಸಿನ್ಹಾ ಶ್ರದ್ಧಾಂಜಲಿಯನ್ನು ಸಮರ್ಪಿಸಿದರು. 2019ರಲ್ಲಿ ಪುಲ್ವಾಮಾ ದಾಳಿಯ ಬಳಿಕ ರಾಜನಾಥ್ ಸಿಂಗ್ ಶ್ರೀನಗರಕ್ಕೆ ತೆರಳಿದ್ರು. ಆದರೆ ದೋಡಾ ದಾಳಿಯ ಬಳಿಕ ಟ್ವೀಟ್ ಮೂಲಕ ಹುತಾತ್ಮರಿಗೆ ಅವರು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಜಮ್ಮುವಿನ ಕಟುವಾದಲ್ಲಿಯೂ ಕೂಡ ಜುಲೈ 8ರಂದು ಸೇನೆಯ ಮೇಲೆ ದಾಳಿಯಾಗಿತ್ತು. 5 ಯೋಧರು ಆ ದಾಳಿಯಲ್ಲಿ ಹುತಾತ್ಮರಾಗಿದ್ದರು. ಚುನಾವಣೆ ನಡೀತಾ ಇರುವಂತಹ ಹೊತ್ತಿನಲ್ಲಿಯೇ ಸರ್ಕಾರದ ಪ್ರತಿಕ್ರಿಯೆ ಒಂದು ರೀತಿಯಲ್ಲಿರುತ್ತೆ, ಮತ್ತು ಚುನಾವಣೆ ಇಲ್ಲದಿರುವಾಗ ಅದರ ರೀತಿ ಬೇರೆನೇ ಇರುತ್ತೆ ಅನ್ನುವಂಥ ಅನುಮಾನ ಬಾರದೇ ಇರೋದಿಲ್ಲ. ಒಂದು ಘಟನೆಯನ್ನ ರಾಷ್ಟ್ರೀಯ ಮಟ್ಟದಾಗಿ ಬಿಂಬಿಸಿ ಸದ್ದು ಮಾಡಲಾಗುತ್ತೆ, ಅಂಥದ್ದೇ ಮತ್ತೊಂದು ಘಟನೆ ಸ್ಥಳೀಯ ಮಟ್ಟದಾಗಿ ಮಾತ್ರ ಉಳಿದು ಹೋಗುತ್ತೆ. ದೋಡಾದಲ್ಲಿನ ದಾಳಿಯ ಬಗ್ಗೆ ಪ್ರಧಾನಿ ಮೋದಿ ಆಗಲಿ ಅಥವಾ ಗೃಹ ಮಂತ್ರಿ ಅಮಿತ್ ಶಾ ಆಗಲಿ ಒಂದು ಟ್ವೀಟ್ ಕೂಡ ಮಾಡಿಲ್ಲ, ಹೇಳಿಕೆ ಅಂತೂ ಮೊದಲೇ ಇಲ್ಲ. ಪುಲ್ವಾಮಾ ದಾಳಿ ನಡೆದಾಗ ದಿನಗಟ್ಟಲೆ ಮಾತಾಡಿದಂಥ ಈ ಮಡಿಲ ಮೀಡಿಯಾಗಳ ಆಂಕರ್ಗಳು ಈಗ 4 ಯೋಧರ ಹತ್ಯೆ ಆಗಿರೋದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಚುನಾವಣೆ ಇದ್ರೆ ಅಂತಹ ಘಟನೆಗಳ ಬಗ್ಗೆ ತಕ್ಷಣ ಟ್ವೀಟ್ ಮಾಡುವಂಥ ಪ್ರಧಾನಿ ಮೋದಿ ಇಲ್ಲಿ ಮಾತ್ರ ಸಂವೇದನಾ ರಹಿತರಂತೆ ಮೌನ ವಹಿಸ್ತಾರೆ. ಜಮ್ಮು ಕಾಶ್ಮೀರದಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಚುನಾವಣೆ ನಡೀಬೇಕಾಗಿದೆ. ಅಮೆರಿಕದಲ್ಲಿ ಟ್ರಂಪ್ ಮೇಲೆ ದಾಳಿಯಾದರೆ ತಕ್ಷಣ ಟ್ವೀಟ್ ಮಾಡುವಂಥ ಮೋದಿ ನಮ್ಮದೇ ಕಾಶ್ಮೀರದ ಭಯೋತ್ಪಾದಕ ದಾಳಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಟ್ರಂಪ್ ಅನ್ನ ತನ್ನ ಗೆಳೆಯ ಅಂತ ಹೇಳೋ ಮೋದಿಜಿಗೆ ಈ ದೇಶದ ಯೋಧರು ಮಿತ್ರರಲ್ವಾ? ಇಲ್ಲಿನ ಭಯೋತ್ಪಾದಕ ದಾಳಿಗಳು ಹೆಚ್ಚಾಗ್ತಾನೆ ಇರೋದ್ರ ಬಗ್ಗೆ ಯಾಕೆ ಮೌನ ವಹಿಸಿದ್ದಾರೆ? ಪುಲ್ವಾಮಾ ದಾಳಿ ಆದಾಗ ಹುತಾತ್ಮ ಯೋಧರ ಪಾರ್ಥಿವ ಶರೀರಗಳನ್ನ ದಿಲ್ಲಿಗೆ ತರಲಾಯಿತು. ಪಾಲಂ ಏರ್ಪೋರ್ಟ್ನಲ್ಲಿ ಕ್ಯಾಮ್ರಾಗಳ ಎದುರಲ್ಲಿ ಮೋದಿ ಶ್ರದ್ಧಾಂಜಲಿ ಸಲ್ಲಿಸಿದಾಗ ಎಲ್ಲಾ ಚಾನೆಲ್ಗಳಲ್ಲಿ ಅದರ ನೇರ ಪ್ರಸಾರ ಆಯಿತು. ಸ್ವಲ್ಪ ಕಾಲದ ಬಳಿಕ ಅಲ್ಲಿನ ರಾಜ್ಯಪಾಲರಾಗಿದ್ದಂತಹ ಸತ್ಯಪಾಲ್ ಮಲಿಕ್ ಹೇಳಿದಂತಹ ಸತ್ಯಗಳು ಬೆಚ್ಚಿ ಬೀಳಿಸೋ ಆಗಿದ್ದು. ಅಲ್ಲಿ ಸರ್ಕಾರ ತೋರಿದಂತಹ ಘೋರ ನಿರ್ಲಕ್ಷ್ಯ ಮತ್ತು ಅದಾದ ನಂತರ ಅದನ್ನು ರಾಜಕೀಯವಾಗಿ ಬಳಸ್ಕೊಂಡಿದ್ರ ಬಗ್ಗೆ ಅವ್ರು ಹೇಳಿದ್ರು. ಪುಲ್ವಾಮಾ ದಾಳಿಗೂ ಮುನ್ನವೇ ಸಿಕ್ಕಿದಂತಹ ಹಲವು ಸೂಕ್ಷ್ಮ ಬೇಹು ಮಾಹಿತಿಗಳನ್ನು ಹೇಗೆ ನಿರ್ಲಕ್ಷ್ಯ ಮಾಡಲಾಗಿತ್ತು ಅಂತ ಫ್ರಂಟ್ ಲೈನ್ ತನಿಖಾ ವರದಿ ಬಯಲು ಮಾಡಿತ್ತು. ಪುಲ್ವಾಮಾ ದಾಳಿಯ ಸಂದರ್ಭದಲ್ಲಿ ಮೋದಿ ಶ್ರೀನಗರಕ್ಕೆ ಹೋಗಲಿಲ್ಲ. ಅದಾದ ನಂತರ ಪಾರ್ಥಿವ ಶರೀರಗಳನ್ನು ದಿಲ್ಲಿಗೆ ತರಲಾಯಿತು ಮತ್ತು ಅಲ್ಲಿ ಮೋದಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಆರ್ಟಿಕಲ್ 370 ಅನ್ನುವಂಥ ಸಿನಿಮಾದಲ್ಲಿ ಪಾಲಂ ಏರ್ಪೋರ್ಟ್ನಲ್ಲಿನ ಮೋದಿಯ ಈ ರಾಜಕೀಯ ಡ್ರಾಮಾವನ್ನು ಬಳಸಿಕೊಳ್ಳಲಾಗಿತ್ತು. ಅದು ಮಾತ್ರ ಅಲ್ಲದೆ 370ನೇ ವಿಧಿ ರದ್ದು ಮಾಡೋದಾಗಿ ಅಲ್ಲಿ ಪ್ರಧಾನಿ ಪಾತ್ರದ ಬಾಯಲ್ಲಿ ಹೇಳಿಸುವಂಥ ಸನ್ನಿವೇಶ ಇತ್ತು. ಉರಿ ದಿ ಸರ್ಜಿಕಲ್ ಸ್ಟ್ರೈಕ್ ಸಿನಿಮಾದಲ್ಲಿ ಇದ್ದಂಥ ಹೌ ಇಸ್ ದ ಜೋಶ್ ಅನ್ನುವಂಥ ಡೈಲಾಗ್ ಅನ್ನು ಅದಾದ ನಂತರ ಮೋದಿ ಅವರು ಚುನಾವಣಾ ಪ್ರಚಾರದ ಭಾಷಣದಲ್ಲೂ ಕೂಡ ಬಳಕೆ ಮಾಡಿದ್ರು. ಮೋದಿ ರಾಜಕೀಯ ಈ ರೀತಿ ಸಿನಿಮಾಗಳಲ್ಲೂ ಬೆಳೆಯುತ್ತೆ. ಪ್ರತಿಯೊಂದರಲ್ಲಿಯೂ ಕೂಡ ಭವ್ಯತೆ, ಡ್ರಾಮಾ ಇರೋದು, ಇವೆಲ್ಲವೂ ರಾಜಕೀಯದ ಮತ್ತೊಂದು ಭಾಗನೇ ಆಗಿದೆ. ಮೋದಿ ರಾಜಕೀಯದಲ್ಲಿ ರಾಜಕೀಯದ ಭಾಷೆ ಕೂಡ ಬದಲಾಗಿದೆ. ಇಲ್ಲಿ ಜನರ ಪ್ರಶ್ನೆಗಳಿಗೆ ನಾಯಕ ಉತ್ತರ ಕೊಡೋದಿಲ್ಲ, ಬದಲಾಗಿ ಮೋದಿ ಆಟೋಗ್ರಾಫ್ಗಾಗಿ ಜನ ಮುಗಿ ಬೀಳ್ತಾರೆ, ಸೆಲ್ಫಿಗಾಗಿ ಹಾತೊರಿತಾರೆ. ಮೋದಿ ರಾಜಕೀಯವನ್ನು ವೈಭವೀಕರಿಸಿದ ಸಿನಿಮಾ ಬರುತ್ತೆ, ಅದರಲ್ಲಿನ ಡೈಲಾಗ್ಗಳನ್ನು ಮತ್ತೆ ಮೋದಿನ ಬಳಸ್ಕೊಳ್ತಾರೆ. ಆ ಸಿನಿಮಾಗಳ ಪ್ರಚಾರವನ್ನು ಕೂಡ ಮೋದಿನೇ ಮಾಡ್ತಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ದೇಶದ ಜನರ ಎದುರು ಎಂಥ ಸಿನಿಮಾ ಓಡ್ತಾ ಇದೆ ಅಲ್ವಾ ಅಂತ ಅನಿಸದೇ ಇರೋದಿಲ್ಲ. ಈ ವರ್ಷ ಫೆಬ್ರವರಿಯಲ್ಲಿ ಜಮ್ಮುವಿನಲ್ಲಿ ಮೋದಿ ರಾಜಕೀಯ ಸಭೆಯಲ್ಲಿ ಆರ್ಟಿಕಲ್ 370 ಚಿತ್ರದ ಪ್ರಚಾರವನ್ನ ಮಾಡಿದ್ರು. 400 ಪಾರ್ ಪ್ರಚಾರದ ಜೊತೆಗೆ ಸಿನಿಮಾ ಪ್ರಚಾರವನ್ನು ಕೂಡ ಮೋದಿ ನಡೆಸಿದ್ರು. ये 370 को लेकर के कोई फिल्म आने वाली है. मुझे लगता है आपका जय जयकार होने वाला है पूरे देश में. मुझे पता नहीं है फिल्म कैसी है. मैंने कल ही कहीं किसी टीवी पे सुना कि ऐसी कोई 370 पे फिल्म आ रही है. अच्छा है, लोगों को सही जानकारी मिलने में काम आएगी. ಪ್ರಧಾನಿ ಪ್ರಚಾರದ ಬಳಿಕ ಆ ಸಿನಿಮಾದ ಗಳಿಕೆಯನ್ನು ಏರಿದ ಸುದ್ದಿಯಾಗಿತ್ತು. 370ನೇ ವಿಧಿ ರದ್ದತಿಯ ಬಗ್ಗೆ ಅಷ್ಟೆಲ್ಲ ಹೇಳ್ಕೊಂಡಿದ್ದಂತಹ ಬಿಜೆಪಿ
ಕಣಿವೆ ರಾಜ್ಯದಲ್ಲಿ ಚುನಾವಣೆಯನ್ನು ಎದುರಿಸೋದಕ್ಕೆ ತಯಾರಾಗಲೇ ಇಲ್ಲ. 370ನೇ ವಿಧಿಯನ್ನು ರದ್ದು ಮಾಡಿ ಹೀರೋ ಆದವರಿಗೆ ಅಲ್ಲಿ ಚುನಾವಣೆ ಎದುರಿಸುವಂಥ ಧೈರ್ಯ ಯಾಕೆ ಬರಲಿಲ್ಲ? ಅಲ್ಲಿಂದ ಓಡಿ ಹೋಗಿದ್ದು ಯಾಕೆ? 370ನೇ ವಿಧಿಯನ್ನು ರದ್ದು ಮಾಡಿ ಕಾಶ್ಮೀರದಲ್ಲಿ ಕ್ರಾಂತಿ ತಂದಿದ್ದೀವಿ, ಎಲ್ಲ ಬದಲಾಯಿಸಿಬಿಟ್ಟಿದ್ದೀವಿ ಅಂತ ಬಡಾಯಿ ಕೊಚ್ಕೊಳ್ತಿದ್ದವರು ಅಲ್ಲಿ ಹೆಚ್ಚುತ್ತಲೇ ಇರುವಂಥ ಭಯೋತ್ಪಾದಕ ದಾಳಿಗಳ ಬಗ್ಗೆ, ನಮ್ಮ ಯೋಧರು ಹುತಾತ್ಮರಾಗ್ತಾ ಇರೋದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಮೌನ ವಹಿಸಿದ್ದಾರೆ? ಈಗ ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸಿ ಅಬ್ಬರಿಸಿ ಭಾಷಣ ಮಾಡೋದಕ್ಕೆ ಮಾತ್ರ ಇವ್ರಿಗೆ ಪುರ್ಸೊತ್ತಿದೆಯಾ? ಜಮ್ಮುವಿನಲ್ಲಿ ಭಯೋತ್ಪಾದಕ ದಾಳಿ ನಡೆದಿರೋದು ಮೊನ್ನೆ ಜುಲೈ 15ರಂದು ಮಾತ್ರನೇ ಅಲ್ಲ, ಅದಕ್ಕೂ ಮೊದಲು 38 ದಿನಗಳಲ್ಲಿ 12 ಯೋಧರು ಹುತಾತ್ಮರಾಗಿದ್ದಾರೆ. ಅಲ್ಲಿನ ದಾಳಿಗಳ ಬಗ್ಗೆ ದಿನಾಂಕಗಳ ಸಹಿತ ಉಲ್ಲೇಖಿಸಿ ಕಾಂಗ್ರೆಸ್ ಒಂದು ಪೋಸ್ಟರ್ ಅನ್ನು ಪ್ರಕಟಿಸಿದೆ. ಈ ದಾಳಿಗಳನ್ನ ಅದು ಮೋದಿ ವೈಫಲ್ಯ ಅಂತ ಹೇಳಿದೆ. ರಾಹುಲ್ ಗಾಂಧಿ ಅವರು ಸೇರಿದಂತೆ ವಿಪಕ್ಷ ನಾಯಕರೆಲ್ಲರೂ ಕೂಡ ದಾಳಿಯ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇವೇ ದಾಳಿಗಳೇನಾದರೂ ವಿಪಕ್ಷ ಸರ್ಕಾರದ ಸಮಯದಲ್ಲಿ ಆಗಿದ್ದಿದ್ರೆ ಮತ್ತು ಅಂಥ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ರೆ ಬಿಜೆಪಿ ಮಂದಿಯ ಪ್ರತಿಕ್ರಿಯೆ ಹೇಗಿರ್ತಾ ಇತ್ತು? ಮಡಿಲ ಮೀಡಿಯಾಗಳ ಚರ್ಚೆ ಯಾವ ರೀತಿಯಲ್ಲಿ ಇರ್ತಾ ಇತ್ತು? ಆದರೆ ದಾಳಿ ನಡೆದಿರುವಾಗಲೂ ಕೂಡ ಹರಿಯಾಣದಲ್ಲಿ ಪ್ರಚಾರದಲ್ಲಿ ತೊಡಗಿದಂಥ ಅಮಿತ್ ಶಾ ವಿರುದ್ಧ ಈ ಮಡಿಲ ಮೀಡಿಯಾಗಳು ಮಾತಾಡ್ತಾ ಇಲ್ಲ. तीसरी बार हरियाणा में सरकार बनानी है या नहीं बनानी है? ಈ ದಾಳಿಗಳು ಜರ್ಜರಿತ ಜಮ್ಮುವಿನ ಸ್ಥಿತಿಯನ್ನ ಇನ್ನಷ್ಟು ಭಯಾನಕವಾಗಿಸ್ತಾ ಇವೆ. ಮೋದಿ ಸರ್ಕಾರದ ನೀತಿಯ ಪರಿಣಾಮವಾಗಿ ಯೋಧರು ಮತ್ತು ಅವರ ಪರಿವಾರ ಸಂಕಷ್ಟ ಅನುಭವಿಸ್ತಾ ಇದೆ ಅಂತ ರಾಹುಲ್ ತಮ್ಮ ಪ್ರತಿಕ್ರಿಯೆಯಲ್ಲಿ ಅಲ್ಲಿನ ಜನರಿಗೆ ಮಿಡಿದಿದ್ದಾರೆ. 2021ರಿಂದ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಭದ್ರತಾ ಸಿಬ್ಬಂದಿ ಹತ್ಯೆಗಳಲ್ಲಿ 40% ಜಮ್ಮುವಿನಲ್ಲೇ ಆಗಿವೆ ಅಂತ ಹೇಳುತ್ತೆ ದಿ ಹಿಂದೂ ಪ್ರಕಟಿಸಿದಂಥ ಒಂದು ವರದಿ. ದೋಡಾದಲ್ಲಿ 3 ವಾರಗಳಲ್ಲಿ 3 ಎನ್ಕೌಂಟರ್ಗಳಾಗಿವೆ. ಕೇಂದ್ರದ ಅಧೀನದಲ್ಲಿರುವಂತಹ ಜಮ್ಮುವಿನಲ್ಲಿ ಇವತ್ತಿಗೂ ಕೂಡ ಪೂರ್ಣ ಪ್ರಮಾಣದ ಪೊಲೀಸ್ ಮಹಾನಿರ್ದೇಶಕರ ನೇಮಕ ಆಗಿಲ್ಲ. ಅಲ್ಲಿ ಸುರಕ್ಷಾ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಅನ್ನೋದಕ್ಕೆ ಭಯೋತ್ಪಾದಕ ದಾಳಿಗಳು ಹೆಚ್ಚಾಗ್ತಾ ಇರೋದು ಸಾಕ್ಷಿ ಅಂತ ಹೇಳ್ತಾ ಇವೆ ವರದಿಗಳು. ಈಗಾಗಲೇ ಈ ವರ್ಷ 6 ಬಾರಿ ಸೇನೆಯ ಮೇಲೆ ಭಯೋತ್ಪಾದಕ ದಾಳಿ ನಡೆದಿದೆ. ಈಗ ದಾಳಿ ನಡೆಸ್ತಾ ಇರುವವರು ಕಳೆದ 6 ತಿಂಗಳಿಂದ ಗಡಿಯೊಳಗೆ ನುಸುಳಿದಂಥ ಹೊಸ ಉಗ್ರರು ಅಂತ ಹೇಳ್ತಾ ಇವೆ ವರದಿಗಳು. ಹಾಗಾದ್ರೆ ಆ ನುಸುಳುಕೋರರನ್ನ ತಡೆಯೋದಕ್ಕೆ ಮೋದಿ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಯಾಕೆ? ಇವತ್ತು ಬೆಳಗಿನ ಜಾವ ಕೂಡ ದೋಡಾದಲ್ಲಿ ಇನ್ನೊಂದು ದಾಳಿ ನಡೆದು 2 ಸೈನಿಕರು ಗಾಯಗೊಂಡಿದ್ದಾರೆ. ಬೇರೆ ಬೇರೆ ಥರದ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇವೆ. ಗಾಲ್ವಾನ್ನಲ್ಲಿ ಚೀನಾ ದಾಳಿಯ ಬಳಿಕ ಸೇನೆಯಲ್ಲೇ ಪೂರ್ವ ಲಡಾಖ್ ಗಡಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜಮಾವಣೆಯಾಗಿದೆ. ಉಗ್ರರನ್ನ ಮಟ್ಟ ಹಾಕೋದ್ರ ಬಗ್ಗೆ ಸರ್ಕಾರ ಮಾತಾಡ್ತಾನೆ ಇರುತ್ತೆ. ಆದರೆ ಹೇಗೆ ಮಟ್ಟ ಹಾಕಬೇಕು ಅನ್ನೋದು ಸರ್ಕಾರಕ್ಕೆ ಗೊತ್ತಿರದ ವಿಚಾರ ಅನ್ನುವಂಥ ಆರೋಪಗಳಿರೋದು ಕೂಡ ಸತ್ಯನೇ. ಇನ್ನೊಂದು ಕಡೆಗೆ ಸೇನೆಯ ರಣನೀತಿ ಬದಲಾಗಿರೋದು ಮತ್ತದರ ಅಸಹಾಯಕತೆ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇವೆ. ಅಲ್ಲಿನ ಪೊಲೀಸರು ರಾಜಕೀಯ ಮಾತಾಡ್ತಾ ಇರೋದನ್ನು ಕೂಡ ಪ್ರಶ್ನೆ ಮಾಡಲಾಗ್ತಾ ಇಲ್ಲ. ಪೊಲೀಸ್ ಮತ್ತಿತರ ಸೇವೆಗಳ ಮೇಲಿನ ಎಲ್ಲ ಅಧಿಕಾರವನ್ನ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ಗೆ ಸರ್ಕಾರ ಕೊಟ್ಟು ಬಿಟ್ಟಿದೆ. ಅಂದ್ರೆ ಇದರ ಅರ್ಥ ಅಲ್ಲಿ ರಾಜ್ಯ ಸ್ಥಾನಮಾನವನ್ನು ಕೊಡುವಂಥ ಸಾಧ್ಯತೆ ಸದ್ಯ ಇಲ್ಲ ಅಂತ ಕಾಂಗ್ರೆಸ್ನ ಜೈರಾಮ್ ರಮೇಶ್ ಹೇಳಿದ್ದಾರೆ. 2019ರಿಂದ ಕೂಡ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭೆ ಇಲ್ಲವಾಗಿದೆ. 5 ವರ್ಷಗಳಿಂದ ಅಲ್ಲಿ ಚುನಾವಣೆಯನ್ನೇ ನಡೆಸಿಲ್ಲ. ಈಗಲಾದರೂ ಚುನಾವಣೆ ನಡೆಯುತ್ತಾ? ಚುನಾವಣೆ ನಡೆದ್ರೆ ಲೋಕಸಭೆ ಚುನಾವಣೆಯಿಂದ ಓಡಿದ ಹಾಗೆ ಅಲ್ಲಿನ ಅಸೆಂಬ್ಲಿ ಚುನಾವಣೆಯಿಂದಲೂ ಕೂಡ ಬಿಜೆಪಿ ಓಡಿ ಹೋಗ್ಲಿದೆಯಾ? ಮತ್ತು ಅಲ್ಲಿನ ಅಧಿಕಾರವನ್ನ ಹಿಂಬಾಗಿಲ ಮೂಲಕ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ತಂತ್ರ ರೂಪಿಸುತ್ತಾ? ಇದೆಲ್ಲ ರಾಜಕೀಯದ ನಡುವೆ ಜಮ್ಮು ಕಾಶ್ಮೀರದ ಪಾಡು ಏನಾಗಲಿದೆ? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.